ಹಾಯ್ ಹಲೋ ನಮಸ್ಕಾರ. ನಾವು ಇರೋದು ಇವಾಗ ಲಕ್ಕೇಗೌಡ ನಗರ್ BHCS ಲೇಔಟ್ ಕೆಂಗೇರಿ ಉತ್ತರಳ್ಳಿ ಮೇನ್ ರೋಡಲ್ಲಿ. ಇವಾಗ ನಾವು ಮಲ್ಲಿಕಾರ್ಜುನ ಜೋಳದ ರೊಟ್ಟಿ ಅಂಗಡಿ, ಇದು ಪಟ್ಟಾನಮ್ಮನ ದೇವಸ್ಥಾನದ ಉತ್ತರಳ್ಳಿ ಸೈಡಿಂದ ಬಂದರೆ ಕೆಂಗೇರಿಗೆ ಹೋಗ್ಬೇಕಾದ್ರೆ ಪಟ್ಟಾಲಮ್ಮನ ದೇವಸ್ಥಾನಕ್ಕೆ ಮೊದಲೇ ಒಂದು ಲೆಫ್ಟ್ ಟರ್ನ್ ಬರುತ್ತೆ. ಆ ರೋಡು NPSಗೆ ಬ್ರಿಗೇಡ್ ಅಪಾರ್ಟ್ಮೆಂಟ್ಸ್ಗೆಲ್ಲ ಹೋಗುತ್ತೆ. ನಾವು ಆ ರೋಡಲ್ಲಿ ಇದ್ದೇ ಇದು. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು? ನಿಜಗುಣ ಅಂತ. ನಿಜಗುಣ ಅಂತ. ಯಾವ ಕಡೆಯವ್ರು ನೀವು? ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಸರ್. ಬಾಗಲಕೋಟೆ. ಇಲ್ಲಿ ಬಂದು ಜೋಳದ ರೊಟ್ಟಿ ಮತ್ತು ಉತ್ತರ ಕರ್ನಾಟಕ ಫುಡ್ಸ್ ಅಂಗಡಿ ನಡೆಸ್ತಾ ಇದ್ದೀರಾ? ಹೌದು ಸರ್. ಎಷ್ಟು ವರ್ಷ ಆಯಿತು ಇಲ್ಲಿ ನೀವು? ನಾವು ಮಾಡಿದ್ದು 10 ವರ್ಷ ಆಯ್ತು ಸರ್. ಇಲ್ಲಿ ಮಾಡಿ 2 ವರ್ಷ ಆಯಿತು. RR ನಗರ 8 ವರ್ಷ ಆಯಿತು. RR ನಗರದಲ್ಲಿದ್ದೀರಾ? ಹೌದು. ಓಕೆ. ಏನೇನು ಐಟಮ್ ಸಿಗುತ್ತೆ ನಿಮ್ಮಲ್ಲಿ? ನಮ್ಮ ಹತ್ರ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ಮೆಂತೆ ಚಪಾತಿ, ರೈಸ್ ಐಟಮ್ಮು, ಹೋಳಿಗೆ ಸಿಗುತ್ತೆ 3 ಥರ. 3 ಥರ ಅಂದರೆ? ಬೇಳೆದು, ಶೇಂಗಾದ್ದು, ಕೊಬ್ಬರಿದು. ಅದು ಯಾವಾಗ ರೆಡಿ ಆರ್ಡರ್ ಮಾಡಿದ್ರೆ ಜಾಸ್ತಿ ಮಾಡ್ತೀವಿ, ಇಲ್ಲಾಂದ್ರೆ ಬೇಳೆದು ಯಾವಾಗೂ ಇರುತ್ತೆ. ಬೇಳೆದು ಯಾವಾಗಲೂ ಇರುತ್ತೆ. ಶೇಂಗಾದೆಲ್ಲ ಮಾಮೂಲಿ ಇರುತ್ತೆ. ಶೇಂಗಾದ ಮಾಮೂಲಿ ಇರುತ್ತೆ. ಶೇಂಗಾದ ಮಾಮೂಲಿ ಇರುತ್ತೆ. ಹಾಂ. ಓಕೆ. ಇದೆಲ್ಲ ಏನು ತಿಂಡಿ ತಿನಿಸುಗಳು ಇದೆಯಲ್ಲ? ತಿಂಡಿ ಶೇಂಗಾದ ಉಂಡಿ, ಇದು ಅಂಟು ಉಂಡಿ, ಇದು ಕೋಡ್ಬಳೆ, ಇದು ಕರ್ದಂಟು ಗೋಕಾಕು. ಪಲ್ಯ ಯಾವ್ಯಾವ ಸಿಗುತ್ತೆ ನಿಮ್ಮಲ್ಲಿ? ಪಲ್ಯ ಸರ್, ಒಂದು ತರಕಾರಿ ಇರುತ್ತೆ, ಬದನೆಕಾಯಿ ಇರುತ್ತೆ. ಕಾಳಂತೂ ರೆಗ್ಯುಲರಾಗಿ ಚೇಂಜ್ ಆಗ್ತಾ ಇರುತ್ತೆ. ತರಕಾರಿ ಚೇಂಜ್ ಆಗ್ತಾ ಇರುತ್ತೆ. ಬದನೆಕಾಯಿ ರೆಗ್ಯುಲರ್ ಆಗಿರುತ್ತೆ. ಬದನೆಕಾಯಿ ರೆಗ್ಯುಲರ್. ಮತ್ತೆ ಜೋಳದ ರೊಟ್ಟಿಗೆ ಬದನೆಕಾಯಿ ಬದನೆಕಾಯಿ ಅಂದರೆ ಎಣ್ಗಾಯಿ. ಅದು ಎಣ್ಗಾಯಿ ಅಂದರೆ ಪೀಸ್ ಮಾಡಿರ್ತೀವಿ, ಇರುತ್ತೆ ಮಸಾಲ. ಅಂದರೆ ಇಲ್ಲಿ ಪೂರ ಕಾಯಿ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೆ ಪೀಸ್ ಮಾಡಿದ್ದೀವಿ. ಹೌದು. ಮತ್ತು ಸ್ಯಾಲೆಡು ಕೊಡ್ತೀರಾ ಅದಕ್ಕೆ? ಹಾಂ, ಸಾಲೆಡ್ ಇರುತ್ತೆ ಸರ್. ಸಾಲೆಡ್ ಇರ್ತದೆ. ಸರ್ ನಮಸ್ಕಾರ. ನಮ್ಮ ಹೆಸರು? ನನ್ನ ಹೆಸರು ನಂದೀಶ್ ಅಂತ. ನಂದೀಶ್ ಅಂತ. ಇಲ್ಲಿ ರೆಗ್ಯುಲರಾಗಿ ಬರ್ತೀರಾ ನೀವು? ಹೌದು ಸರ್. ಎಷ್ಟು ವರ್ಷದಿಂದ ಬರ್ತೀರಾ ಸರ್? ಅರೌಂಡ್ ಒಂದು 10 ವರ್ಷದಿಂದ ಬರ್ತಾ 10 ವರ್ಷದಿಂದ. ಏನು ನಿಮಗೆ ಜಾಸ್ತಿ ಹಿಡಿಸಿದ್ದು ಇಲ್ಲಿ? ಟೇಸ್ಟು, ಕ್ಲೀನ್ಲಿನೆಸ್ ಎರಡೂ ಇಷ್ಟ ಆಗಿದೆ. ಅಷ್ಟು ಸ್ವಲ್ಪ ಎಲ್ಲ ಫ್ರೆಶ್ ಆಗಿರುತ್ತೆ ಅಂತೀರಾ ಇಲ್ಲಿ ಒಂದು? ನಾವೇ ಕಾದು ನಿಂತ್ಕೊಂಡು ಚಪಾತಿ ಇದು ರೊಟ್ಟಿ ಹಾಕಿಸ್ಕೊಂಡು ಹೋಗ್ಬೇಕು ಸರ್. ಓಹ್ ಗ್ರೇಟ್. ಅವಾಗಲೇ ಮಾಡಿ ಅವಾಗಲೇ ಕೊಡ್ತಾರೆ. ಅವೆಲ್ಲ ಬಿಸಿಯಾಗಿರುತ್ತೆ. ಬಿಸಿಯಾಗಿರುತ್ತೆ. ಮತ್ತು ಇಲ್ಲಿ ಜಾಸ್ತಿ ನಿಮಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದು ಅಂದರೆ ಯಾವ ಐಟಮು? ರೊಟ್ಟಿ ಸರ್. ರೊಟ್ಟಿ ಯಾವುದು? ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಮತ್ತು ಕಡಕ್ ರೊಟ್ಟಿನೂ ಇದೆ. ಕಡಕ್ ರೊಟ್ಟಿ ಅದು ಬೆಣ್ಣೆ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಕಡಕ್ ರೊಟ್ಟಿನೂ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ನಾವು 90% ಆಫ್ ದ ಟೈಮ್ಸ್ ಬರೋದೇ ಜೋಳದ ರೊಟ್ಟಿ ತಿನ್ನೋದು. ಓಕೆ. ನಾನು ದೊಡ್ಡ ಫ್ಯಾನ್ ಜೋಳದ ರೊಟ್ಟಿಗೆ. ಜೋಳದ ರೊಟ್ಟಿ ಬದನೆಕಾಯಿ ಪಲ್ಯ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಸೀಕ್ರೆಟ್ ಕಾಂಬಿನೇಷನ್ ಅಂತೀರಾ ನೀವು ಒಂದು? ಓಕೆ, ಥ್ಯಾಂಕ್ ಯು ಸರ್. ಓಕೆ. ಇದೇನು ರೊಟ್ಟಿ ಮಾಡ್ಲಿಕ್ಕೆ ಅಂತಾರೆ ಇವರು ಮೇಡಮ್? ನೀವು ಹೋರನ್ ಪ್ಯಾಕೆಟಿನ ತೆಗಿಯಲ್ಲ, ಅಲ್ಗ ಹುಡುಗಿ ಮಾತಾಡ್ತೀವಿ. ಇದೇನು ಚಪಾತಿ ಮಾಡ್ತಾ ಇದ್ದೀರಾ ಇವಾಗ? ಹಾಂ ಸರ್, ಚಪಾತಿ ಇದು. ಚಪಾತಿ. ಓಕೆ. ಎಲ್ಲ ಫ್ರೆಶ್ ಆಗಿ ಬಿಸಿ ಬಿಸಿಯಾಗಿ ಕೊಡ್ತೀರಾ? ಬಿಸಿಯಾಗಿ ಸರ್. ಯಾವಾಗ ಮೇಟ್ ಆರ್ಡರ್ ಅಂತಾರಲ್ಲ ಅದು? ಓಕೆ. ಇವ್ರೇನು ಈ ಮೇಡಮ್ನವರು ಜೋಳದ ರೊಟ್ಟಿನ ಇದು? ಹಾಂ ಸರ್, ಜೋಳದ ರೊಟ್ಟಿ. ಅದು ಜೋಳದ ರೊಟ್ಟಿ. ಇವರೆಲ್ಲ ಊರಿಂದ ಕರ್ಕೊಂಡ್ ಬಂದಿದ್ದೀರಾ ಅವರಿಗೆಲ್ಲ? ಹಾಂ ಸರ್, ಊರಿಂದನೇ ಬಂದಿರೋದಲ್ಲ. ಅಲ್ಲೇ ಗುರುಗಳ ಟಿಕೆಟ್ ಅವರು. ಓಕೆ. ಸಾಮ್ಗಳು. ಹೌದು. ಈ ರೊಟ್ಟಿ ಬಿಸಿ ಬಿಸಿ ಆಗ್ತಿದ್ರೆ ಅದೇ ಟೇಸ್ಟ್ ಮಾಡಿದ್ದು. ಅದೇ ಒಂಥರ ಅದಂತ. ಚಪಾತಿ ಇದು ತುಂಬೋದಲ್ಲೇ ತಿಂತಾರೆ. ಮೇಡಮ್ ಅವರು ಹೋಳಿಗೆ ಮಾಡ್ತಾ ಇದ್ದಾರೆ. ಹೋಳಿಗೆಗೆ ಹೂರ್ಣಕ್ಕೆ ಯಾವ್ದು ತೊಗರಿ ಬೇಳೆ ಹಾಕ್ತೀರಾ ಇಲ್ಲ ಕಡಲೆ ಬೇಳೆ? ಇದು ಕೇಳಿದವ್ರಿಗೆ ಮಾತ್ರ ತೊಗರಿ ಬೇಳೆ ಮಾಡ್ಕೊಡ್ತೀವಿ. ಯಾರಾದ್ರು ಕೇಳಿದ್ರೆ ಮಾತ್ರ ತೊಗರಿ ಬೇಳೆ.
ಇಲ್ಲಾಂದ್ರೆ ಕಡ್ಲೆ ಬೆಳೆದೇ ಮಾಡೋದು. ತೊಗರಿ ಬೆಳೆಗೂ ಕಡಲೆ ಬೆಳೆಗೂ ಡಿಫ್ರೆನ್ಸ್ ಏನ್ ಬರ್ತದೆ? ಸರ್ ಅವರು ಕಡಲೆ ಬೆಳೆ ಕೆಲವೊಬ್ರು ತಿನ್ನಲ್ಲ, ಅದಕ್ಕೆ ತೊಗರಿ ಬೆಳೆ ಕೇಳ್ತಾರೆ. ಜಾಸ್ತಿ ಅಂದ್ರೆ ಅದು ಕಡಲೆ ಬೆಳೆ. ಕಡಲೆ ಬೆಳೆದೇ ಕೇಳೋದು. ನಮ್ಮ ಮನೆಗಳಲ್ಲಿ ಹೋಳಿಗೆ ಅಥವಾ ಒಬ್ಬಟ್ಟು ಮಾಡಿದ್ರೆ ಅದು ಸಾಮಾನ್ಯ ಕಡಲೆ ಬೆಳೆ. ಮತ್ತೆ ತೊಗರಿ ಬೆಳೆನೂ ಒಂದೊಂದ್ಸಲಿ ನಾವು ಮಾಡ್ತೀವಿ, ಕೆಲವರು ಮಾಡ್ತಾರೆ. ಅದು ಅದಕ್ಕೆ ನೀವು ಎಣ್ಣೆ ಹಾಕಲ್ವಾ ಚಪಾತಿಗೆ? ಅದಕ್ಕೆ ಒಣ ಹಿಟ್ಟಲ್ಲೇ ಎಣ್ಣೆ ಹಾಕಿ ಕಲಿಸ್ಬಿಟ್ರಿ ಚಪಾತಿ ಒಂಥರ ಇದು ಬರುತ್ತೆ, ಸ್ಮೂತ್ ಆಗಿ ಬರುತ್ತೆ. ಮೇಲ್ಗಡೆ ಎಣ್ಣೆ ಹಾಕಲ್ಲ. ಅದೇನು ಅಕ್ಕಿ ರೊಟ್ಟಿ ಅದು? ಹಾ ಸರ್, ಅದು ಅಕ್ಕಿ ರೊಟ್ಟಿ. ಇದು ವಿಡಿಯೋ ನೋಡ್ರಿ. ನಿಜಗುಣ ಅವ್ರಲ್ಲಿ ಅವರು ಚಿಕ್ಕ ಮಗ ಬರ್ತಾ ಇಲ್ಲ. ನಿಜಗುಣ ಅವರು ದೊಡ್ಡ ಮಗ ಆಕಾಶ್ ಮತ್ತೆ ಶ್ರೀಮತಿ ನಿಜಗುಣ ಅವರು ಇವರೇ ಅಲ್ಲಿಂದ ಬಾಗಲಕೋಟೆಯಿಂದ ಬಂದು 20 ವರ್ಷ ಹಿಂದೆ ಇಲ್ಲೆಲ್ಲ ಜೀವನ ಕಟ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಫ್ರೆಶ್ ಆಗಿ ಬಿಸಿ ಆಗಿ ನಮಗೆ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಆಗ್ಲಿ, ನಮ್ಮ ಬೆಂಗಳೂರು ಕಡೆ ತಿನ್ನೋ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲದನ್ನು ಫ್ರೆಶ್ ಆಗಿ ಮಾಡ್ಕೊಡ್ತಾರೆ. ಪ್ಲಸ್ ಇಲ್ಲಿ ಹೋಳಿಗೆ ಸಿಗತ್ತೆ. ಸಂಜೆ ಹೊತ್ತು ಬಂದ್ರೆ ಮಿರ್ಚಿ ಬಜ್ಜಿ, ಹಾ, ಗಿರ್ಮಿಂಟು ಮತ್ತೇನು ಸಿಗ್ತದ್ರಿ ಸಂಜೆ ಹೊತ್ತು? ಸಂಜೆ ಹೊತ್ತು ಸಿಗ್ತದ್ರಿ. ಈರುಳ್ಳಿ ಬೋಂಡ, ಮಿರ್ಚಿ ಬಜ್ಜಿ, ಗಿರ್ಮಿಂಟು ಸಿಗ್ತದೆ. ಓಕೆ. ಆಕಾಶ್, ನೀವು ಇದು ಬಿಟ್ಟು ಬೇರೆ ಏನ್ ಮಾಡ್ತಾ ಇದ್ದೀರಾ? ಓದೋದ? ಹೆಲ್ಪ್ ಮಾಡಿ ನಿಮ್ಮ ತಂದೆಗೂ ಹೆಲ್ಪ್ ಮಾಡ್ಬೇಕು. ನಿಮ್ಮ ಫ್ಯಾಮಿಲಿ ಬಿಸ್ನೆಸ್ ಇದು, ಅದನ್ನು ಇಂಪ್ರೂವ್ ಮಾಡ್ಬೇಕು. ಅದು ಬೇಗ ಇನ್ನೊಂದು ಹೋಟ್ಲು ಮಾಡಿ ಅಂತ ನಾನು ವಯಸ್ಸಲ್ಲಿ ದೊಡ್ಡವನಾಗಿರೋದ್ರಿಂದ ಇದು ಆಶೀರ್ವಾದ ಅಲ್ಲ, ನಾನು ಹಾರೈಸ್ತೀನಪ್ಪ ನಿಮಗೆ. ನಮಸ್ಕಾರ. ಓಕೆ, ನಾನು ಜಯರಾಮ್ ಅಂತ. ನಾನೊಬ್ಬ ಯೂಟ್ಯೂಬರು. ನಾನು ಬಾಗಲಕೋಟೆ. ಓ, ನಮ್ಮ ನಿಜಗುಣ ಅವ್ರದ್ದು ಊರಿದ್ದು, ಈ ಹೋಟೆಲ್ ಓನರು. ಓಕೆ, ಗ್ರೇಟ್. ಇಲ್ಲಿ ನಿಮ್ಮ ಒರಿಜಿನಲ್ ಟೇಸ್ಟ್ ಇಲ್ಲಿ ಅಥೆಂಟಿಕ್ ನಾರ್ತ್ ಕರ್ನಾಟಕ ಸಿಗುತ್ತೆ ಅಂತ ನೀವು ಬರ್ತಾ ಇದ್ದೀರಿ? ಅದೇ ಟೇಸ್ಟ್ ಒಂದು. ಓಕೆ. ಇಲ್ಲಿ ಯಾವ ಐಟಮ್ ನಿಮಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ರೀ? ಜೋಳದ ರೊಟ್ಟಿ, ಪಲ್ಯ, ಕಾಳು ಪಲ್ಯ, ಸೇಮ್ ನಮ್ಮ ಕಡೆ ಟೇಸ್ಟ್ ಇದೆ. ಕಾಳು ಪಲ್ಯನೋ ಕಾಯಿ ಪಲ್ಯ? ಕಾಳು ಪಲ್ಯ. ಓಕೆ. ಸೇಮ್ ಟೇಸ್ಟ್. ಸಾಂಬಾರೆಲ್ಲ ನಮ್ಮ ಕಡೆ ತರಕಾರಿ ಅಂದ್ರೆ ನೀವು ಮನೇಲಿ ಇದು ಮಾಡ್ದಂಗೆ ಇರುತ್ತೆ ಅದು? ನಾವು ಇಲ್ಲಿ 7 ಮಂತ್ ಆಯ್ತು. ಓ, ಇನ್ನು ಇವಾಗ ಹೊಸದಾಗಿ ಬಂದ್ರಾ? ಓಕೆ. ಎಲ್ಲಿ ಕೆಲಸ ಮಾಡ್ತೀರಾ ನೀವು? ಇಂಟೀರಿಯರ್ ಡಿಸೈನರ್. ಓಕೆ. ಇಲ್ಲಿ ನಿಮ್ದು ಸ್ವಂತ ಬಿಸ್ನೆಸ್ ಇದೆ? ಕಂಪ್ನಿಯಲ್ಲಿ. ಓಕೆ. ಓಕೆ. ಸ್ಟುಡಿಯೋ ಅಂತ ಇದೆ, ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಹೌದು. ಓಕೆ. ಡಿಸೈನರ್ ಸ್ವಲ್ಪ ದಿನ ನಿಮ್ಮದೇ ಬಿಸ್ನೆಸ್ ಓಪನ್ ಮಾಡಿ. ನೀವು ಅದೇನು ಕೋರ್ಸ್ ಮಾಡಿದ್ದೀರಾ? ಸಾಫ್ಟ್ವೇರ್ ಕೋರ್ಸ್. ಓಕೆ. ಅದೇನು ಇಂಜಿನಿಯರಿಂಗ್ ಮಾಡ್ತೀರಾ? ಇಂಜಿನಿಯರಿಂಗ್ ಮಾಡಿ. ಓಕೆ. ಅದು ಎಕ್ಸ್ಟೆನ್ಷನ್ ಫರ್ದರ್ ಡಿಪ್ಲೊಮಾನ? ಅದು ಡಿಪ್ಲೊಮಾ ಮಾಡಿ ಸ್ವಲ್ಪ ಬೇಗ ನಿಮ್ಮದೇ ಬಿಸ್ನೆಸ್ ತೆಗಿರಿ ಒಂದು. ನೀವು ರೆಕಮೆಂಡ್ ಮಾಡ್ತೀರಾ ನಮ್ಮ ಮಲ್ಲಿಕಾರ್ಜುನ ಜೋಳದ ರೊಟ್ಟಿ ಹೋಟ್ಲಿಗೆ? ಮಾಡ್ತೀರಾ? ನಾವು ನಮ್ಮ ಫ್ರೆಂಡ್ ತೋರಿಸಿದ್ರು ಒಂದ್ಸಲಿ, ನಾವು ಇಲ್ಲಿ ದೊಡ್ಡ ಫ್ಯಾನ್ ಆಗಿಬಿಟ್ವಿ. ನಾನು ಗುಲ್ಬರ್ಗಾದಲ್ಲಿದ್ದೆ, ಆವಾಗ ಅಲ್ಲಿ 10 ವರ್ಷ ಇದೆ ಗುಲ್ಬರ್ಗಾದಲ್ಲಿ. ಅವಾಗೆಲ್ಲ ಟೇಸ್ಟ್ ಮಾಡಿದ್ದೆ. ಅದಾದ್ಮೇಲೆ ನನಗನ್ಸಿದ್ರೆ ಗುಲ್ಬರ್ಗಾದಲ್ಲಿ ಏನು ತಿಂದಿದ್ದೆ, ಅದಾದ್ಮೇಲೆ ಇಲ್ಲ ನನಗೆ ಒರಿಜಿನಲ್ ಜೋಳದ ರೊಟ್ಟಿ ಮತ್ತೆ ಪಲ್ಯ ಸಿಕ್ಕಿತ್ತು ಒಂದು. ನಮಗೆ ಇಲ್ಲಿ ಟೇಸ್ಟ್ ಅನ್ಸಲ್ಲ ಜಾಸ್ತಿ. ಇಲ್ಲಿ ಬರೋದು ಇದನ್ನು ಸಿಕ್ಕ ಮೇಲೆ ಒಂದು ಸ್ವಲ್ಪ ಊಟ ಇಲ್ಲಿ ಅಡ್ಜಸ್ಟ್ ಆಗಿದ್ದರೆ ಇಲ್ಲಿ ಬೇರೆ ಕಡೆ ಸರಿ ಅನ್ಸುತ್ತೆ. ಯಾಕೆಂದ್ರೆ ಇಲ್ಲೆಲ್ಲ ಫ್ರೆಶ್ ಆಗಿರುತ್ತೆ, ಅದರಿಂದ ಅದು ತಿಂದರೆ ನಾನು ಸಾಕಷ್ಟು ಸರಿ ತಿಂದಿದ್ದೀನಿ. ಅಂತ ಹೊಟ್ಟೆ ಉಬ್ಬರ ಅದು ಇದು ಆ ರೀತಿ ಏನು ಸ್ಟಮಕ್ ಅಪ್ಸೆಟ್ ಆಗೋಂಗಿಲ್ಲ ಇಲ್ಲಿ ಒಂದು. ನಮಗೂ ಏನೂ ಆಗಿಲ್ಲ. ವೆರಿ ಗುಡ್, ಥ್ಯಾಂಕ್ ಯು. ಜೋಳದ ರೊಟ್ಟಿ ಮತ್ತು ಆನಿಯನ್, ಕುಕ್ಕುಂಬರ್ ಮತ್ತು ಪಲ್ಯ, ಆಲೂ ಕ್ಯಾಪ್ಸಿಕಮ್ ಅಂತ ಇವತ್ತು. ಇನ್ನೊಂದು ಕಾಳು ಪಲ್ಯ, ಆಮೇಲೆ ಬದನೆಕಾಯಿ, ಎಣ್ಗಾಯಿ ಇಲ್ಲ ಬದನೆಕಾಯಿ ಪಲ್ಯ ಮತ್ತು ಟೊಮೆಟೊ ಚಟ್ನಿ ಮಾಡ್ತಾರಂತೆ. ಸಾಕಷ್ಟು ಸರಿ ಟ್ರೈ ಮಾಡಿದ್ದೀನಿ, ನೀವು ಒಂದ್ಸಲಿ ಬನ್ನಿರಿ ನೀವೆಲ್ಲ ಇಲ್ಲಿ.
ನಿಜಗುಣ ಅವರು ಮೆಣಸಿನಕಾಯಿ ಬಜ್ಜಿ. ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಇವರು ಓನರೇ ಮಾಡಾಕ್ತಾರೆ. ಇಟ್ ಇಸ್ ಎ ಫ್ಯಾಮಿಲಿ ಎಂಟರ್ಪ್ರೈಸ್. ಎಲ್ಲ ಇವರು ಮನೆಯವರು. ಇನ್ನೂ ಒಂದು 4-5 ಜನಕ್ಕೆ ಕೆಲಸಕ್ಕೆ ಇಟ್ಕೊಂಡು ಮಾಡಿ ನೀವು ದಪ್ಪ ಮೆಣಸಿನಕಾಯಿ ಯಾಕೆ ಯೂಸ್ ಮಾಡೋದಿಲ್ಲ? ಸರ್ ಅದನ್ನ ಯೂಸ್ ಮಾಡಲ್ಲ ನಾವು, ಯಾಕೆ ನಮ್ಮ ಕಡೆ ಇದನ್ನೇ ತಿನ್ನಕ್ಕೆ ಬರ್ತಾರೆ ಜನಗಳು. ಓಕೆ ಓಕೆ. ಬಟ್ ಖಾರ ಅದ್ರಲ್ಲಿ ಜಾಸ್ತಿ ಇರುತ್ತಲ್ಲ, ಇದ್ರಲ್ಲಿ ಸರ್ ಇದ್ರಲ್ಲಿ ಜಾಸ್ತಿ, ಇದು ಖಾರ ಜಾಸ್ತಿ, ಇದು ರುಚಿ ಇರುತ್ತೆ ಚೆನ್ನಾಗಿ, ಗಡ್ಡಿ ಚೆನ್ನಾಗಿ. ಹೊಟ್ಟೆ ಜಾಸ್ತಿ ತಿಪ್ಪ ಇರುತ್ತೆ, ಚೆನ್ನಾಗಿರಲ್ಲ. ಕ್ಯಾಪ್ಸಿಕಮ್ ಎಲ್ಲ ನೀವು ಅದು ಮಾಡೋದಿಲ್ಲ? ಇಲ್ಲ, ಈರುಳ್ಳಿ ಬೋಂಡ ಮೆಣಸಿನ್ಕಾಯಿ ಎಡೆ, ಅದು ಮೆಣಸಿನ್ಕಾಯಿ ಎಣ್ಣೆ. ಇದೆಲ್ಲ ಯಾವ ಕಡೆ ಇದೆ? ಇಲ್ಲೇನೆ ಲೋಕಲ್ ಇದೆಲ್ಲ? ಸರ್ ಲೋಕಲ್ ಸಿಗುತ್ತೆ, ಇಲ್ಲ ಅಂದ್ರೆ UK ಫುಡ್ಸ್ ಅಂತ ಇರ್ತೀವಿ. ವಾ, ಅದು ನಿಮ್ಮ ಗ್ರೂಪ್ದೇ ಅದು ಅಂತ ಹೋಯ್ತು. ಎಲ್ಲಿ ಬೆಳಿತಾರೆ ಸಾಮಾನ್ಯ ಅದು? ಸಾಮಾನ್ಯ ಸರ್ ನಮ್ಮ ಕಡೆ ಎಲ್ಲ ಕಡೆ ಹುಬ್ಳಿಯಿಂದ ಆ ಕಡೆ ಬೆಳೀತಾರೆ. ಓ, ಅಲ್ಲಿಂದ ಇಲ್ಲಿ ತರಿಸ್ತಾರೆ ಅವರು? ಓಕೆ. ನಮಗೆ ತಿನ್ಬೇಕು ಅನ್ಸಿದಲ್ರಿ, ಬಟ್ ನಮ್ಮ ಏಜ್ ಪರ್ಮಿಟ್ ಮಾಡಲ್ಲ. ತುಂಬ ಖಾರ ಸರ್. ಈಗ ಸೀನಿಯರ್ ಸಿಟಿಸನ್. ಇದು ಮೆಣಸಿನ್ಕಾಯಿ ಖಾರ ಇರುತ್ತೆ, ಖಾರ ಇದೆ. ಖಾರ ಇರೋದ್ರಿಂದ ಬಜ್ಜಿ ಜಾಸ್ತಿ ಬೇಯಿಸ್ಬಿಟ್ರೆ ಖಾರ ಕಂಟ್ರೋಲ್ ಮಾಡ್ಕೊಂಡು, ಇಲ್ಲದ್ರೆ ಹಂಗೆ ಹಸಿ ಇದೆ ಸ್ವಲ್ಪ ನಾರ್ಮಲ್ ಬೇಯಿಸಿದ್ರೆ ಅದಿನ್ನೂ ಖಾರ ಬರುತ್ತೆ. ಬಾಯಲ್ಲಿ ನೀರು ಬರ್ತಾ ಇದೆ ಇದು. ವಾವ್. ಇಲ್ಲೇ ಇರಲ್ಲ. ನಮ್ಮ ಆನಂದ್ ಅವರು ಗಿರ್ಮಿಟ್ ಮಾಡ್ತಾ ಇದ್ದಾರೆ. ನಾರ್ತ್ ಕರ್ನಾಟಕ ಸ್ಪೆಷಾಲಿಟಿ ಇದು. ಇದಕ್ಕೆ ಏನೇನು ಮಸಾಲ ಹಾಕ್ತೀರಾ ಸರ್? ಇದು ಮಾಮೂಲಿ ಗೊಜ್ಜು, ಈರುಳ್ಳಿ ಟೊಮೆಟೊದು ಇರುತ್ತೆ. ಫಸ್ಟ್ ಕಡಲೆಪುರಿ ಹಾಕಿ ಆ ಗೊಜ್ಜು ಮಿಕ್ಸ್ ಮಾಡ್ಕೋಬೇಕು. ಓಕೆ. ಇದು ಸ್ವಲ್ಪ ಈ ತರ ಎಣ್ಣೆ ಇರುತ್ತೆ, ಮೇಲೆ ಎಣ್ಣೆ ಇರುತ್ತಲ್ಲ, ಹೌದು. ನಂಗೆ ತಿನ್ನಕ್ಕಾಗಲ್ಲ. ಅದಕ್ಕೆ ಹುರ್ಗಡ್ಲೆ ಪುಡಿ ಮಾಡಿರ್ತೀವಿ ನಾವು. ಓಕೆ ಓಕೆ. ಹುರ್ಗಡ್ಲೆ ಪುಡಿನ ಮಿಕ್ಸ್ ಮಾಡ್ಕೋಬೇಕು ಮೇಲ್ಗಡೆ. ಅದು ಬರೀ ಎಣ್ಣೆ ಆಗ್ಬಿಡುತ್ತಲ್ಲ, ಎಣ್ಣೆ ಹೊಡಿಯುತ್ತೆ ಅದು ಬಾಯಿಗೆ. ಅದಕ್ಕೆ ಸ್ವಲ್ಪ ಎಣ್ಣೆ ಪುಡಿ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಹಿಂಗೆ ಡ್ರೈ ಆಗ್ಬಿಡುತ್ತೆ. ಓಕೆ. ಅಷ್ಟೇ. ಮೇಲ್ಗಡೆ ಮಾಮೂಲಿ ಶೇವು ಈರುಳ್ಳಿ ಹಾಕಿ ಕೊಡ್ತೀವಿ.